ಒಂದು ದೊಡ್ಡ ನಾಯಕರು ಕೂಡ ಆಗಿರ್ತಕ್ಕಂಥ BS ಯಡಿಯೂರಪ್ಪನವರು ತಮ್ಮ ಮಗನಿಗೆ ಒಂದು ರೀತಿಯ ರಾಜಕಾರಣದ ಉಪದೇಶವನ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ಹೇಗೆ ಬೇರೆ ಪಕ್ಷಗಳೊಂದಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಮತ್ತು ಹೇಗೆ ತಮ್ಮದೇ ಪಕ್ಷದಲ್ಲಿರ್ತಕ್ಕಂಥ ಒಂದು ಸದಸ್ಯರ ಜೊತೆ ಹಿರಿಯ ನಾಯಕರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು, ಜೊತೆಗೆ ತಮ್ಮದೇ ಪಕ್ಷದಲ್ಲಿರ್ತಕ್ಕಂಥ ಏನು ಬಂಡಾಯ ನಾಯಕರಿದ್ದಾರೆ ಅವರ ಜೊತೆ ಹೇಗೆ ವರ್ತನೆ ಮಾಡಬೇಕು ಅನ್ನೋದನ್ನೆಲ್ಲವೂ ಕೂಡ ಕಲಿಸಿಕೊಡ್ತಿದ್ದಾರೆ ಅನ್ನುವಂಥದ್ದು ಒಂದು ಮಾಹಿತಿ. ಇದರ ಜೊತೆಗೆ ಈಗಾಗಲೇ ಯಡಿಯೂರಪ್ಪನವರು ತಮ್ಮ ಕಣ್ಣೆದುರಿಗೆ ಇರತಕ್ಕಂಥ ಅಂದ್ರೆ ಈಗ ತಮ್ಮ ಮೂಗಿನ ನೇರಕ್ಕೆ ಇರತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ತಮ್ಮ ಮಗನ ಒಂದು ಏನು ಗಟ್ಟಿತನ ಇದೆ ಆ ಸ್ಟ್ರೆಂತ್ ಅನ್ನ ಸಾಬೀತು ಮಾಡಲಿಕ್ಕೆ ಅವರು ಈಗ BY ವಿಜಯೇಂದ್ರ ಹಿಂದೆ ನಿಂತಿದ್ದಾರೆ ಅನ್ನುವಂಥದ್ದು ಬಿಜೆಪಿ ಮೂಲಗಳಿಂದಲೇ ಕೇಳಿ ಬರ್ತಾ ಇದೆ. ಈಗ ನೋಡಿ, ರಾಜ್ಯದಲ್ಲಿ ಸುಮಾರು 4-5 ಚುನಾವಣೆಗಳು ಇರತಕ್ಕಂಥದ್ದು. ಮೊದಲನೇದಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿವೆ, ಎರಡನೇದು ಪಟ್ಟಣ ಪಂಚಾಯಿತಿ ಅಥವಾ GBAಗೆ ಸಂಬಂಧಪಟ್ಟ ಚುನಾವಣೆ ಇದೆ. ಅದಲ್ಲದೆ ಈಗಾಗಲೇ ಒಂದು ಏನು 2 ವಿಧಾನಸಭಾ ಕ್ಷೇತ್ರಗಳಿಗೆ, ಅದು ದಾವಣಗೆರೆಯ ಶಾಮನೂರು ಶಿವಶಂಕರಪ್ಪನವರಿಂದ ತೆರವಾಗಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ ಮತ್ತು HIV ಮೇಟಿಯಿಂದ ತೆರವಾಗಿರ್ತಕ್ಕಂಥ ಅವರ ಅಗಲುವಿಕೆಯಿಂದ ತೆರವಾಗಿರ್ತಕ್ಕಂಥ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯುವಂತಹ ಸಾಧ್ಯತೆ ಇದೆ. ಅದಲ್ಲದೆ ಈಗಾಗಲೇ ಒಂದಷ್ಟು ವಿಧಾನ ಪರಿಷತ್ನ ಪದವೀಧರರ ಕ್ಷೇತ್ರದ ಚುನಾವಣೆ ಕೂಡ ನಡೀತಾ ಇರತಕ್ಕಂಥದ್ದು. ಇಲ್ಲೂ ಕೂಡ ಇವೆಲ್ಲ ಕಡೆನೂ ಕೂಡ ಬಿಜೆಪಿ ಗೆಲುವನ್ನ ದಾಖಲಿಸಬೇಕಾಗಿದೆ. ಈ ಎಲ್ಲಾ ಸ್ಥಳೀಯ ಚುನಾವಣೆಗಳಿಗೆ ನಮ್ಮ ಆದ್ಯತೆ ಇಲ್ಲ, ನಮ್ಮ ಯಾವುದೇ ಒಂದು JDS ನೊಂದಿಗೆ ಆದ್ಯತೆ ನಾವು ಸಾಧಿಸಲಾಗ್ತಿಲ್ಲ ಅನ್ನುವಂಥ ಮಾತನ್ನ ಈಗ ಸ್ವತಃ BS ಯಡಿಯೂರಪ್ಪ ಮತ್ತು BY ವಿಜಯೇಂದ್ರ ಹೇಳಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ BY ವಿಜಯೇಂದ್ರ ಅವರಿಗೆ ಯಡಿಯೂರಪ್ಪನವರು ಒಂದಷ್ಟು ಕಿವಿ ಮಾತನ್ನ ಹೇಳಿದ್ದಾರೆ. ಅದು ಈಗ ಒಂದು ರೀತಿಯ ರಾಜಕಾರಣದ ಉಪದೇಶದಂತೆ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಯಡಿಯೂರಪ್ಪನವರು ವಿಜಯೇಂದ್ರ ಅವರಿಗೆ ಹೇಳಿರ್ತಕ್ಕಂಥ ಮೊದಲನೇ ಮಾತೇನು ಅಂತಂದ್ರೆ, ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ಗೆದ್ದರೆ ಮಾತ್ರ ರಾಜ್ಯವನ್ನ ಗೆಲ್ಲಲು ಸಾಧ್ಯ ಅನ್ನುವಂಥ ಮಾತನ್ನ ವಿಜಯೇಂದ್ರ ಅವರಿಗೆ ಹೇಳಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಈಗೇನು ಈಗ ಗ್ರಾಮ ಪಂಚಾಯತಿ ಮಟ್ಟದಿಂದ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಮಂಡಲ ಪಂಚಾಯತಿ ಈ ತರದ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿದ್ದಾವೆ. ಅವನ್ನ ಗೆದ್ದರೆ ಮಾತ್ರ ಮುಂದಿನ ದಿನಗಳಲ್ಲಿ 2028 ಚುನಾವಣೆಯಲ್ಲಿ ರಾಜ್ಯದ ವಿಧಾನಸಭಾ ಚುನಾವಣೆಯನ್ನ ಗೆಲ್ಲಲು ಸಾಧ್ಯ. ಹಾಗಾಗಿ ಆ ಚುನಾವಣೆಗಳಲ್ಲಿ ಹೆಚ್ಚು ಗೆಲುವನ್ನ ಸಾಧಿಸೋದಕ್ಕೆ ಒಂದು ತಂತ್ರಗಾರಿಕೆಯನ್ನ ಮಾಡು ಅನ್ನುವಂಥ ಒಂದು ಮಾತನ್ನ ವಿಜಯೇಂದ್ರ ಕೇಳಿದ್ದಾರೆ ಅಂತ. ಎರಡನೇ ಮಾತು, ಬೂತ್ ಮಟ್ಟದಲ್ಲಿ ಸಂಘಟನಾ ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು. ನಮ್ಮ ಕಾರ್ಯಕರ್ತರನ್ನ ಕೇವಲ ನಗರ ಸೀಮಿತ ಪ್ರದೇಶ ಅನ್ನುವಂಥ ಒಂದು ಮಾತು ಬಿಜೆಪಿ ಕೇಳಿಬರುತ್ತೆ. ಆದರೆ ನೀನು ಒಂದು ವೇಳೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದಾದ್ರೆ 28ರಲ್ಲಿ ಬಿಜೆಪಿಗೆ ಗೆಲುವು ಸಾಧಿಸಲೇಬೇಕು ಅನ್ನುವಂಥದ್ದಾದ್ರೆ ಬೂತ್ ಮಟ್ಟದಲ್ಲೂ ಕೂಡ, ಗ್ರಾಮೀಣ ಮಟ್ಟದಲ್ಲೂ ಕೂಡ, ಗ್ರಾಮ ಭಾಗದಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರನ್ನ ಸಂಘಟನಾತ್ಮಕವಾಗಿ ಕಟ್ಟಬೇಕು, ಅವರನ್ನ ಬೆಳೆಸುವಂತಹ ಕೆಲಸ ಮಾಡಬೇಕು. ಆಗ ಮಾತ್ರ ಬಿಜೆಪಿಗೆ ವಿಜಯ ಸಿಗಲಿಕ್ಕೆ ಸಾಧ್ಯ ಅನ್ನುವಂಥ ಎರಡನೇ ಮಾತನ್ನ ಹೇಳಿದ್ದಾರೆ. ಇದ್ರ ಜೊತೆಗೆ ಏನು ಈಗ ಪಂಚಾಯತಿ ಚುನಾವಣೆಗಳು ನಡೆಯುತ್ತೆ, ಅದು ಗ್ರಾಮ ಪಂಚಾಯತಿಯಿಂದ ಹಿಡಿದು ಮುಂದಿನ ಎಲ್ಲ ಹಂತಗಳವರೆಗೆ, ಈ ಹಂತದಲ್ಲಿ ಸ್ಥಳೀಯ ಕಾರ್ಯಕರ್ತರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು. ಅಲ್ಲಿರ್ತಕ್ಕಂಥ ಚಿಕ್ಕ ಪುಟ್ಟ ಒಂದು ನಾಯಕರನ್ನ ಕಡೆಗಣಿಸಿದ ಹಾಗೆ ಸ್ಥಳೀಯ ಕಾರ್ಯಕರ್ತರು ಯಾರಿದ್ದಾರೆ, ಪಕ್ಷಕ್ಕೆ ದುಡಿದಿರ್ತಕ್ಕಂಥವ್ರು ಯಾರಿದ್ದಾರೆ, ಯಾವುದೇ ಬೇರೆ ರೀತಿಯ ಒಂದು ಪ್ರಭಾವಕ್ಕೆ ಒಳಗಾಗದೆ ಸ್ಥಳೀಯ ಕಾರ್ಯಕರ್ತರಿಗೆ ಆದ್ಯತೆ ಕೊಟ್ಟಾಗ ಮಾತ್ರ ಬಿಜೆಪಿ ಗೆಲುವು ಸಾಧಿಸ್ಲಿಕ್ಕೆ ಸಾಧ್ಯ ಅನ್ನುವಂಥ ಇನ್ನೊಂದು ಮಾತು. ಜೊತೆಗೆ ರಾಜ್ಯ ನಾಯಕರು ಏನಾಗುತ್ತೆ, ಆಯಾ ಪ್ರದೇಶವಾರು ನಾಯಕರು, ಆಯಾ ವಿಧಾನಸಭಾ ನಾಯಕರು, ಆಯಾ ಒಂದು ಜಿಲ್ಲಾವಾರು ನಾಯಕರು ಸ್ಥಳೀಯ ಮಟ್ಟದಲ್ಲೂ ಕೂಡ ತಮ್ಮ ಪ್ರಭಾವವನ್ನು ಬೀರೋದಕ್ಕೆ ಹೋಗ್ತಾ ಇರ್ತಾರೆ. ಅಂತಹ ಪ್ರಭಾವ ಬೀರುವಂಥ ನಾಯಕರನ್ನ ಸ್ವಲ್ಪ ಕಡೆಗಣಿಸಿ ಸ್ಥಳೀಯ ನಾಯಕರು ಯಾರಿದ್ದಾರೆ, ಕೇವಲ ಆ ಒಂದು ತಾಲೂಕು ಮಟ್ಟದಲ್ಲಾಗಲಿ, ತಾಲೂಕ್ ಪಂಚಾಯತಿಯಲ್ಲಾಗಲಿ, ಗ್ರಾಮ ಪಂಚಾಯತಿಯಲ್ಲಾಗಲಿ, ಮಂಡಲ ಪಂಚಾಯತಿಯಲ್ಲಾಗಲಿ ಸ್ಥಳೀಯ ನಾಯಕರನ್ನ ಹುಡುಕಿ ಅವರು ಆಯ್ಕೆ ಮಾಡಿದ ವ್ಯಕ್ತಿಗೆ ಟಿಕೆಟ್ ಕೊಡುವಂಥದ್ದು ಮತ್ತು ಅವರು ಸೂಚಿಸಿದ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಾಗ ನಮ್ಮ ಒಂದು ಅಭ್ಯರ್ಥಿಗಳ ಗೆಲುವು ಸಾಧಿಸ್ತಾರೆ. ಹಾಗಾಗಿ ಸ್ಥಳೀಯ ರಾಜ್ಯ ನಾಯಕರನ್ನ ಈ ವಿಚಾರದಲ್ಲಿ ಅಂದ್ರೆ ಅನಗತ್ಯವಾಗಿ ರಾಜಕಾರಣ ಮಾಡೋದಕ್ಕೆ ತಡೆಯೋದ್ರ ಬದಲಾಗಿ ಸ್ಥಳೀಯ ನಾಯಕರಿಗೆ ಆಯ್ಕೆ ಮಾಡಿ ಆ ತಂತ್ರಗಾರಿಕೆಯನ್ನು ರೂಪಿಸಬೇಕಾಗಿದೆ ಅನ್ನುವಂಥದ್ದು. ಜೊತೆಗೆ ಅವಿರತವಾಗಿ ಶ್ರಮ ಪಡಬೇಕು. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಇಲ್ಲಿ ಆಡಳಿತವನ್ನ ನಡೆಸ್ತಾ ಇದೆ ರಾಜ್ಯದಲ್ಲಿ. ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಆಡಳಿತಾತ್ಮಕ ಲಿಂಕ್ ಇರುತ್ತೆ. ಅದನ್ನ ಕಟ್ ಮಾಡಿ ನಾವು ಗೆಲುವು ಸಾಧಿಸಬೇಕಂದ್ರೆ ನಮ್ಮ ಕಾರ್ಯಕರ್ತರು ಮತ್ತು ನಾಯಕರು, ಸ್ಥಳೀಯ ಮಟ್ಟದ ನಾಯಕರು ಎಲ್ಲರೂ ಕೂಡ ಅವಿರತವಾಗಿ ಶ್ರಮ ಪಡಬೇಕು. ಅವಾಗ ಮಾತ್ರ ಗೆಲುವು ಸಾಧಿಸ್ಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು
ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಇದು BY ವಿಜಯೇಂದ್ರ ಅವರಿಗೆ ಒಂದು ರಾಜಕಾರಣದ ರಾಜೋಪದೇಶವನ್ನ BS ಯಡಿಯೂರಪ್ಪನವರು ಕೊಟ್ಟಿರ್ತಕ್ಕಂಥದ್ದು. ಈ ಕುರಿತಂತೆಯೇ ಈಗ ಜನವರಿ 2ರಿಂದ ಜನವರಿ 13ರವರೆಗೆ ಬೆಂಗಳೂರಿನಲ್ಲಿ ಇರತಕ್ಕಂಥ ಏನು ಬಿಜೆಪಿ ಆಫೀಸ್ ಇದೆ, ಜಗನ್ನಾಥ ಭವನ ಇದೆ ಮಲ್ಲೇಶ್ವರಂನಲ್ಲಿ, ಅಲ್ಲಿ ಈ ಬಿಜೆಪಿ ನಾಯಕರ ವಿವಿಧ ಒಂದು ಮೀಟಿಂಗ್ಗಳು ಕೂಡ ನಡೀತಾ ಇರತಕ್ಕಂಥದ್ದು, ಸಭೆಗಳು ನಡೀತಾ ಇರತಕ್ಕಂಥದ್ದು. ಈ ಸಭೆಯಲ್ಲಿ BY ವಿಜಯೇಂದ್ರ ಭಾಗಿಯಾಗ್ತಾ ಇದ್ದಾರೆ, ವಿವಿಧ ನಾಯಕರೊಂದಿಗೆ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ BS ಯಡಿಯೂರಪ್ಪನವರ ತಮ್ಮ ರಾಜಕೀಯದ ಈ ಅನುಭವದ ಮಾತುಗಳು BY ವಿಜಯೇಂದ್ರ ಅವರ ರಾಜಕಾರಣದ ಮುಂದಿನ ಹೆಜ್ಜೆಯ ಮುನ್ನೋಟ ಆಗಿ ಪರಿಣಮಿಸಲಿದೆ. ಹೇಗೆ ಕೃಷ್ಣ ಅರ್ಜುನನಿಗೆ ಆ ಒಂದು ಮಹಾಭಾರತ ಯುದ್ಧದಲ್ಲಿ ಹೇಗೆ ಗೆಲ್ಲಬೇಕು ಅನ್ನೋದನ್ನ ಹೇಳ್ಕೊಡ್ತಾನೋ ಆ ತರದ ಒಂದು ಬೋಧೋಪದೇಶನೆಯನ್ನ ಮಾಡ್ತಾ ಇದ್ದಾರೆ, ರಾಜೋಪದೇಶವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತು ಬಿಜೆಪಿ ವಲಯದಿಂದಲೇ ಕೇಳಿ ಬರ್ತಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಹೇಗೆ BS ಯಡಿಯೂರಪ್ಪ ತಮ್ಮ ಮಗ BY ವಿಜಯೇಂದ್ರ ಅವರಿಗೆ ಯಡಿಯೂರಪ್ಪ ಸ್ವತಃ ಕೃಷ್ಣನಾಗಿ ವಿಜೇಂದ್ರನನ್ನ ಅರ್ಜುನನನ್ನ ಅಂತೆ ಕಲ್ಪಿಸಿಕೊಂಡು ಹೇಗೆ ಅವರನ್ನ ಒಂದು ಮುಂದಿನ ರಾಜಕಾರಣಕ್ಕೆ ತಯಾರು ಮಾಡ್ತಿದ್ದಾರೆ, ಅಣಿಗೊಳಿಸ್ತಿದ್ದಾರೆ, ಅದರ ಉದ್ದೇಶ ಮತ್ತು ಗುರಿಗಳೇನು ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್.